ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ನೋಡಿ, ನಮ್ಮ ಭಾರತ ದೇಶದಲ್ಲಿ ರಕ್ಷಾ ಬಂಧನ ಒಂದು ಹಬ್ಬ ಏನಿದೆಯಲ್ಲ, ಅದು ಸಹೋದರ ಮತ್ತು ಸಹೋದರಿಯರ ಮಧ್ಯೆ ವಿಶೇಷ ಬಾಂಧವ್ಯವನ್ನು ಸೃಷ್ಟಿ ಮಾಡುತ್ತೆ, ತಂದುಕೊಡುತ್ತೆ ಅಂತ ಹೇಳ್ಬೋದು. ಒಂದು ವಿಶಿಷ್ಟವಾದ ಸಂಪ್ರದಾಯ ಇದೆ ಇದರ ಹಿಂದೆ ಅಂತ ಹೇಳ್ಬೋದು. ಅಕ್ಕ ತಮ್ಮನಿಗೆ ಒಂದು ರಾಖಿಯನ್ನು ಕಟ್ಬಿಟ್ಟು, ರಕ್ಷಣೆ ರೂಪದಲ್ಲಿ ರಾಖಿಯನ್ನು ಕಟ್ಬಿಟ್ಟು ಚೆನ್ನಾಗಿರೋ ತಮ್ಮ ಅಂತ ಆಶೀರ್ವಾದ ಮಾಡಿದರೆ, ಅದೇ ತಮ್ಮ ಅಕ್ಕನಿಗೆ ಉಡುಗೊರೆಯನ್ನು ಕೊಟ್ಬಿಟ್ಟು, ಅಕ್ಕ ನೀನು ಚೆನ್ನಾಗಿರು, ನಿನ್ನ ರಕ್ಷಣೆಯನ್ನು ನಾನು ಮಾಡ್ತೇನೆ ಅಂತ ಮಾತು ಕೂಡ ಕೊಡ್ತಾನೆ. ಹಾಗೆ ತಂಗಿಯಾಗಿದ್ದರೆ ಅಣ್ಣನಿಗೆ ರಾಖಿಯನ್ನು ಕಟ್ಬಿಟ್ಟು, ಅಣ್ಣ ನೀನು ಚೆನ್ನಾಗಿರು ಅಂತ ಹಾರೈಕೆ ಮಾಡ್ತಾಳೆ. ಅಣ್ಣ ತಂಗಿಗೆ ಉಡುಗೊರೆಯನ್ನು ಕೊಟ್ಬಿಟ್ಟು, ತಂಗಿ ನಿನ್ನ ರಕ್ಷಣೆಯ ಜವಾಬ್ದಾರಿ ನಾನು ಹೊರ್ತೇನೆ ಅಂತ ಮಾತು ಕೂಡ ಕೊಡ್ತಾನೆ. ಈ ಥರ ಒಂದು ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಮ್ಮನ ಒಂದು ಬಾಂಧವ್ಯ ತುಂಬ ಒಂದು ನಮ್ಮ ಭಾರತೀಯ ಇತಿಹಾಸದಲ್ಲಿ ಪ್ರಚಲಿತ ಅಂತ ಹೇಳ್ಬೋದು. ಮಹತ್ವ ಒಂದು ವಾಡಿಕೆ ರೂಢಿ ಅಂತೂ ಪದ್ಧತಿ ಇದೆ ಈ ರಕ್ಷಾ ಬಂಧನದ ಹಿಂದೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ರಕ್ಷಾ ಬಂಧನ ಅಂದಾಗ ರಾಖಿ ಕಟ್ಟಿದ ನಂತರ, ಆರತಿ ಮಾಡಿದ ನಂತರ ಏನಾದರೂ ನಾವು ನಮ್ಮ ಅಕ್ಕ ತಂಗಿಯರಿಗೆ ಉಡುಗೊರೆ ಕೊಡುವ ಪದ್ಧತಿ ಇದೆ. ಹೀಗಾಗಿ ಈಗಿನ ಡಿಜಿಟಲ್ ಯುಗದಲ್ಲಿ ನಾನು ಒಂದು ಥಾಟ್ ಬಂತು, ನಾವು ಡಿಜಿಟಲ್ ಯುಗದಲ್ಲಿ ಇರೋದ್ರಿಂದ ಸ್ಟಾಕ್ಗಳ ಮುಖಾಂತರ ಅಥವಾ ಶೇರ್ಗಳ ಮುಖಾಂತರ ನಾವು ನಮ್ಮ ಅಕ್ಕ ತಂಗಿಗೆ ಗಿಫ್ಟ್ ಕೊಡ್ಬೋದಲ್ವಾ. ಬೆಸ್ಟ್ ಸಿಲೆಕ್ಟೆಡ್ ಸ್ಟಾಕ್ಗಳನ್ನು ಗಿಫ್ಟ್ ನಮ್ಮ ಅಗತ್ಯಕ್ಕೆ ನಮ್ಮ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಸ್ಟಾಕ್ಗಳನ್ನು ಗಿಫ್ಟ್ ಕೊಡ್ಬೋದಲ್ವಾ ಅಂತ ಒಂದು ಥಾಟ್ ಬಂತು. ಹೀಗಾಗಿ ಡಿಜಿಟಲ್ ಗಿಫ್ಟ್ಗಳನ್ನು ಸ್ಟಾಕ್ ರೂಪದಲ್ಲಿ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನನಗೂ ಅಕ್ಕ ಇದ್ದಾರೆ. ನೀವು ಕೇಳ್ಬೋದು, ಹೌದಪ್ಪ ಇಷ್ಟೆಲ್ಲ ಹೇಳ್ತೀರಾ, ನೀವೇನು ಗಿಫ್ಟ್ ಕೊಟ್ಟಿದ್ದೀರಾ ನಿಮ್ಮ ಅಕ್ಕ ತಂಗಿಗೆ ಅಂತ ಕೇಳ್ಬೋದು. ನೀನೇನಪ್ಪ ಕೊಟ್ಟಿದ್ದೀಯಾ ಅಂತ ಕೇಳ್ಬೋದು. ಅದಕ್ಕೂ ಮೊದಲೇ ನಾನು ಹೇಳ್ತೀನಿ, ನನಗೆ ಅಕ್ಕ ಇದ್ದಾರೆ, ಬೆಂಗಳೂರಿನಲ್ಲಿ ಇರ್ತಾರೆ. ಅವ್ರಿಗೆ ನಾನು ಗಿಫ್ಟ್ ಕೊಟ್ಟಿಲ್ಲ ಈ ರಕ್ಷಾ ಬಂಧನಕ್ಕೆ. ಮುಂದಿನ ವರ್ಷ ಖಂಡಿತ ಸ್ಟಾಕ್ಗಳನ್ನು ಗಿಫ್ಟ್ ಕೊಡ್ತೀನಿ ಅವ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ದಿ ಬೆಸ್ಟ್ ಸಿಲೆಕ್ಟೆಡ್ ಎವರ್ಗ್ರೀನ್ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅವುಗಳ ಫಂಡಮೆಂಟಲ್ಸ್ ಆಗಿರ್ಬೋದು, ಟೆಕ್ನಿಕಲ್ಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿವೆ. ಹೀಗಾಗಿ ಯಾವುದೇ ಒಂದು ಫಂಡಮೆಂಟಲ್ಸು ಟೆಕ್ನಿಕಲ್ಸು ಹೇಳಲಿಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಸ್ಟಾಕ್ಗಳ ಹೆಸರುಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಕಡಿಮೆ ಸಮಯದಲ್ಲಿ ಕವರೇಜ್ ಮಾಡಿಬಿಡೋಣ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್. ಪವರ್ ಇಂಡಸ್ಟ್ರಿ, ಎನರ್ಜಿ ಸೆಕ್ಟರ್, EV ಸೆಕ್ಟರ್ ಎಲ್ಲದರಲ್ಲೂ ಹೆಸರು ಪಡೆದಿದೆ. ಟಾಟಾ ಪವರ್ 419 ಇದೆ ಇವತ್ತಿನ ಬೆಲೆ. ಎರಡನೇ ಸ್ಟಾಕ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI, ಇವತ್ತಿನ ಬೆಲೆ 814 ಇದೆ. HDFC ಬ್ಯಾಂಕ್ ಲಿಮಿಟೆಡ್ ಮೂರನೇದು 1633 ಇದೆ ಬೆಲೆ. ಇನ್ಫೋಸಿಸ್, ಹೌದು ಇನ್ಫೋಸಿಸ್, ಇವತ್ತಿನ ಬೆಲೆ 1863 ಇದೆ. ವಿಪ್ರೋ ಲಿಮಿಟೆಡ್, ವಿಪ್ರೋ ಬೆಲೆ ಇವತ್ತು 1519 ಇದೆ, 519 ಇದೆ ಇವತ್ತಿನ ಶೇರ್ ಬೆಲೆ. ಲಾರ್ಸನ್ ಅಂಡ್ ಟೊಬ್ರೋ ಲಿಮಿಟೆಡ್ 3559. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL 302 ಇದೆ ಶೇರ್ ಬೆಲೆ. RVNL ರೇಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಇವತ್ತಿನ ಬೆಲೆ 574 ಇದೆ. ಟ್ರೆಂಟ್ ಇವತ್ತಿನ ಶೇರ್ ಬೆಲೆ 6685. ಹಾಗೂ ಕೊನೆಯದಾಗಿ ಜ್ಯುವೆಲರಿ ಕೊಡಬೇಕಂತ ಕಲ್ಯಾಣ್ ಜ್ಯುವೆಲರ್ಸ್ ಲಿಮಿಟೆಡ್ ಇವತ್ತಿನ ಬೆಲೆ 550 ಇದೆ. ಕಲ್ಯಾಣ್ ಜ್ಯುವೆಲರ್ಸ್ 550 ಇವತ್ತಿನ ಶೇರ್ ಬೆಲೆ. ಹೀಗಾಗಿ ದಿ ಬೆಸ್ಟ್ ಫಂಡಮೆಂಟಲಿ ಹಾಗೂ ಟೆಕ್ನಿಕಲಿ ಸ್ಟ್ರಾಂಗ್ ಇರತಕ್ಕಂಥ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೇನಾಗ್ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.